ನಮಸ್ಕಾರ ವೀಕ್ಷಕರೇ. ಸೂರ್ಯಾಸ್ತ ಆದ ನಂತರ ಉಪ್ಪನ್ನ ಸಾಲ ಪಡೆಯೋ ಹಾಗಿಲ್ಲ, ಅಂದ್ರೆ ಯಾರ ಮನೇಲೂ ಉಪ್ಪನ್ನ ತರೋ ಹಾಗಿಲ್ಲ, ನಾವು ಕೂಡ ಉಪ್ಪನ್ನ ಇನ್ನೊಬ್ರಿಗೆ ಕೊಡೋ ಹಾಗಿಲ್ಲ. ಈ ರೀತಿ ಸಂಪ್ರದಾಯದ ಹಿಂದೆ ಏನ್ ಕಾರಣ ಇದೆ ಇಲ್ಲಿ ಕೇಳಿ. ನಮ್ಮಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನ ಇದೆ. ಉಪ್ಪನ್ನ ಲಕ್ಷ್ಮಿಯ ಪ್ರತಿರೂಪ ಅಂತ ಪರಿಗಣಿಸ್ತೀವಿ. ಉಪ್ಪು ನೆಗೆಟಿವ್ ಎನರ್ಜಿಯನ್ನ ಆಕರ್ಷಣೆ ಮಾಡಿ ದುಷ್ಟ ಶಕ್ತಿಗಳನ್ನ ದೂರ ಸರಿಸುತ್ತಂತೆ. ಉಪ್ಪನ್ನ ಲಕ್ಷ್ಮಿಯ ಪ್ರತಿರೂಪ ಅಂತ ಹೇಳ್ತೀವಿ. ಲಕ್ಷ್ಮೀ ದೇವಿ ಸಾಮಾನ್ಯವಾಗಿ ಸಂಜೆ ವೇಳೆ ಮನೆಯನ್ನ ಪ್ರವೇಶ ಮಾಡ್ತಾಳೆ. ಅವಳು ಬರುವ ಹಾಗೆ ಇರುವಂತಹ ಸಮಯ ಅತ್ಯಂತ ಪವಿತ್ರವಾದದ್ದು. ಹಾಗಾಗಿ ಲಕ್ಷ್ಮಿ ಆಗಮಿಸುವ ಸಮಯ ಯಾವಾಗ್ಲೂ ಪಾಸಿಟಿವ್ ವೈಬ್ಸ್ ಇಂದ ತುಂಬಿರ್ಬೇಕು. ಆದ್ರಿಂದ ಸಂಜೆ ಸಮಯದಲ್ಲಿ ಹಣವನ್ನ ಕೊಡೋದು ಅಥವಾ ಉಪ್ಪನ್ನ ಕೊಡೋದು ಈ ರೀತಿ ಮಾಡಬಾರ್ದು. ಇದರ ಜೊತೆ ಸಂಜೆ ಹೊತ್ತು ಲಕ್ಷ್ಮಿಗೆ ಶ್ರೇಷ್ಠವಾದ ಸಮಯ. ಈ ಸಮಯದಲ್ಲಿ ಸೂರ್ಯನ ಕಿರಣ ಮಾಯವಾಗಿರುತ್ತೆ. ಇಂತಹ ಸಮಯದಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಸಂಜೆ ವೇಳೆ ಆದಷ್ಟು ಧನಾತ್ಮಕ ಕೆಲಸಗಳನ್ನ ಮಾಡಬೇಕು ಅಂತ ಹಿರಿಯರು ಹೇಳ್ತಾ ಇದ್ದಿದ್ದು.